ನಾನ್ ಐ ಟಿಯಿಂದ ಐ ಟಿಗೆ ಬರಬೇಕು ಅನ್ನೋದು ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಯಾಕೆ ಟ್ರೆಂಡಿಂಗ್ ಅಲ್ಲಿ ಇದೆ ಅಂದ್ರೆ ಐ ಟಿ ನಲ್ಲಿರೋ ಅವಕಾಶಗಳು. ಐ ಟಿ ನಲ್ಲಿ ಯಾಕೆ ಜಾಸ್ತಿ ಅವಕಾಶಗಳಾಗಿದೆ ಅಂದ್ರೆ ಟೆಕ್ನಾಲಜಿ ಅಷ್ಟೊಂದು ವೇಗವಾಗಿ ಬೆಳೀತಾ ಇದೆ ಅಂಡ್ ನಾವು ನೋಡ್ತಾ ಇದೀವಿ ಕೂಡ ಅದನ್ನ. ಅಂಡ್ ಡೇ ಟು ಡೇ ನಮ್ ಲೈಫ್ ಅಲ್ಲೂ ಕೂಡ ಟೆಕ್ನಾಲಜಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದೆ. ನೀವು ಎಕ್ಸಾಂಪಲ್ ತಗೊಳ್ಳಿ, ಯು ಪಿ ಐ ಪೇಮೆಂಟ್ ಮಾಡ್ತೀರಾ ಅಂಡ್ ಒ ಟಿ ಟಿ ಸಬ್ಸ್ಕ್ರಿಪ್ಷನ್ ಇದೆ, ಮನೇಲಿ ಕೂತು ವೆಬ್ ಸೀರೀಸ್ ನೋಡ್ತೀರಾ, ಮೂವೀಸ್ ನೋಡ್ತೀರಾ. ಸೊ ಇಟ್ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಟೆಕ್ನಾಲಜಿ. ನಾವು ಯಾವ್ದೋ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡ್ತೀವಿ, ನೆಟ್ ಬ್ಯಾಂಕಿಂಗ್ ಇದೆ, ಆನ್ಲೈನ್ ಅಲ್ಲಿ ನಾವು ಟಿಕೆಟ್ ಬುಕ್ ಮಾಡ್ತೀವಿ. ಪ್ರತಿಯೊಂದು ನಮ್ಮ ಡೇ ಟು ಡೇ ರುಟೀನ್ ಲೈಫ್ ಅಲ್ಲಿ ಟೆಕ್ನಾಲಜಿ ಇನ್ವಾಲ್ವ್ ಆಗಿದೆ. ಸೊ ಟೆಕ್ನಾಲಜಿ ಇಷ್ಟೊಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿರೋದ್ರಿಂದ ಅಷ್ಟೊಂದು ಅವಕಾಶಗಳು ಡೇ ಟು ಡೇ ಹುಟ್ಕೋತಾನೆ ಇದಾವೆ. ಸೊ ಈ ತರ ಒಂದು ಅವಕಾಶಗಳನ್ನ ನೀವು ಮಿಸ್ ಮಾಡಬಾರ್ದು ಅಂತ ಅಂದ್ರೆ ನಾನ್ ಐ ಟಿಯಿಂದ ಐ ಟಿಗೆ ಹೇಗೆ ಸ್ವಿಚ್ ಆಗಬೇಕು ಮತ್ತೆ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಅದ್ರ ಕಂಪ್ಲೀಟ್ ಆಗಿ ನಾನೊಂದು 10 ಕೀ ಪಾಯಿಂಟ್ಸ್ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ನಾವು ಈಗ ಟಾಪಿಕ್ ಕಡೆ ಸ್ವಿಚ್ ಆಗೋಣ. ಹಾಯ್, ಹಲೋ, ನಮಸ್ಕಾರ, ಎಲ್ರಿಗೂ ಹೇಗಿದ್ದೀರಿ? ನಾನು ನಿಮ್ಮ ಸಿದ್ದು ಮಠಪತಿ, ಫೌಂಡರ್ ಅಂಡ್ ಸಿಇಒ ಆಫ್ ಕರಿಯರ್ ರಿಡಿಫೈನ್. ಕರಿಯರ್ ರಿಡಿಫೈನ್ ಕರ್ನಾಟಕದ ಫಸ್ಟ್ ಎವರ್ ಕಂಪನಿ ಎಂಡ್ ಟು ಎಂಡ್ ಕರಿಯರ್ ಸಪೋರ್ಟ್ ಅಂಡ್ ಕರಿಯರ್ ಗೈಡೆನ್ಸ್ ಅಂಡ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂಡ್ ಕನ್ನಡದಲ್ಲಿ ಅಪ್ ಸ್ಕಿಲಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಅಂಡ್ ಕಾಲೇಜ್ ವರ್ಕ್ಶಾಪ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಅದು ಹೆಲ್ಪ್ ಆಗಿದೆ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಒಂದು ಫ್ರೀ ಬೂಟ್ ಕ್ಯಾಂಪ್ ಕೋರ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಸೊ ತುಂಬಾ ಜನಕ್ಕೆ ನಾವು ಪ್ಲೇಸ್ಮೆಂಟ್ ಸಪೋರ್ಟ್ ಕೂಡ ಮಾಡಿದೀವಿ. ತುಂಬಾ ಜನ ಪ್ಲೇಸ್ ಆಗಿದ್ದಾರೆ ಬೇರೆ ಬೇರೆ ಕಂಪನೀಸ್ ಅಲ್ಲಿ. ಸೊ ಇಷ್ಟು ನನ್ನ ಬಗ್ಗೆ. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ಅವರ್ ಟಾಪಿಕ್ಸ್. ಅಂಡರ್ಸ್ಟ್ಯಾಂಡ್ ವೈ ಯು ವಾಂಟ್ ಟು ಸ್ವಿಚ್ ಐ ಟಿ. ಸೊ ನೀವು ಐ ಟಿ ಯಾಕೆ ಸ್ವಿಚ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಥಿಂಕ್ ಮಾಡಿ ಫಸ್ಟ್. ಸೊ ಯಾಕೆ ಐ ಟಿನೇ ಸ್ವಿಚ್ ಆಗ್ಬೇಕು? ಅದ್ರಲ್ಲಿ ಐ ಟಿ ನಲ್ಲಿ ಒಂದು ಜಾಬ್ ಸ್ಟೆಬಿಲಿಟಿ ಹುಡುಕ್ತಾ ಇದ್ದೀರಾ, ಅಥವಾ ನಿಮ್ಗೆ ಯಾವ್ದೋ ಒಂದು ಟೆಕ್ನಾಲಜಿ ಮೇಲೆ ಆಸಕ್ತಿ ಉಟ್ಕೊಂಡಿದೆ, ಅಥವಾ ಗ್ರೋತ್ ಪೊಟೆನ್ಶಿಯಲ್ ಆಗಿರ್ಬೋದು, ಈ ತರ ಒಂದು ವಿಚಾರಗಳಲ್ಲಿ ನೀವು ಕರಿಯರ್ ಬಿಲ್ಡ್ ಮಾಡ್ಕೋಬೇಕು ಐ ಟಿ ನಲ್ಲಿ ಅಂತ ಅನ್ಕೋತಿದ್ದೀರಾ. ಸೊ ಈ ತರ ಒಂದು ಕ್ವಶನ್ ನಿಮ್ಗೆ ನೀವು ಮಾಡ್ಕೋಬೇಕು ಅಂಡ್ ಆ ಕ್ವಶನ್ಸ್ಗೆ ಒಂದು ಸೊಲ್ಯೂಷನ್ ನೀವು ಹುಡ್ಕೋಬೇಕು. ಆ ಸೊಲ್ಯೂಷನ್ ನಿಮ್ಗೆ ಸಿಕ್ಕರೆ ನಿಮ್ಗೆ ನಾನ್ ಐ ಟಿಯಿಂದ ಐ ಟಿಗೆ ಸ್ವಿಚ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಒಂದು ಸ್ಪೆಸಿಫಿಕ್ ಆಗಿರೋ ಒಂದು ಆನ್ಸರ್ ಸಿಕ್ಕರೆ ನೀವು ಅದ್ರ ಮೇಲೆ ಫೋಕಸ್ ಮಾಡಬಹುದು ಅಂಡ್ ನೀವು ಅದನ್ನ ಟ್ರ್ಯಾಕ್ ಮಾಡಬಹುದು. ಸೊ ಟ್ರ್ಯಾಕ್ ಮಾಡೋದ್ರಿಂದ ಏನು, ನಿಮ್ಮ ಪ್ರೋಗ್ರೆಸ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದ್ರೆ ಟೇಕ್ ಅ ಲುಕ್ ಅಟ್ ದ ಸ್ಕಿಲ್ ಅಂಡ್ ಎಕ್ಸ್ಪೀರಿಯನ್ಸ್ ಯು ಆಲ್ರೆಡಿ ಹ್ಯಾವ್. ಓಕೆ, ಸೊ ಪ್ರತಿಯೊಬ್ಬರಿಗೆ ಯಾವುದೋ ಒಂದು ಸ್ಕಿಲ್ ಇರುತ್ತೆ, ಅದೊಂದು ನಾಲೆಜ್ ಇರುತ್ತೆ. ಯಾರೋ ಒಬ್ರು ಏನೋ ಓದೋದ್ರಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ನಾನು ರೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದೇನೆ, ತುಂಬಾ ಚೆನ್ನಾಗಿ ಬರೀತೀನಿ, ಐ ಆಮ್ ಎ ವೆರಿ ಗುಡ್ ಕಂಟೆಂಟ್ ರೈಟರ್ ಅಂತ ಆಗಿರ್ಬೋದು. ಅಥವಾ ನಾನು ಯಾವುದೋ ಒಂದು ಕಂಟೆಂಟ್ ಡಿಸೈನ್ ಮಾಡ್ತೀನಿ, ಸೊ ಕಂಟೆಂಟ್ ಕ್ರಿಯೇಷನ್ ಆಗಿರ್ಲಿ. ಸೊ ಈ ತರ ಅಥವಾ ಬೇರೆ ಬೇರೆ ಸ್ಕಿಲ್ಸ್ ಇದೆ. ಇಫ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಐ ಟಿ ನಲ್ಲಿ ಪೀಪಲ್ ಸ್ಕಿಲ್ಸ್ ಆರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ತುಂಬಾ ವ್ಯಾಲ್ಯೂ ಇದೆ, ಅದು ತುಂಬಾ ನೀಡ್ ಇದೆ ಆಕ್ಚುಲಿ ಟು ಕನೆಕ್ಟ್ ಪೀಪಲ್. ದಟ್ ಕಮ್ಯುನಿಕೇಶನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ನೀವು ಅನಲೈಸ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಆಲ್ರೆಡಿ ಆ ತರದ ಯಾವ್ದೋ ಒಂದು ಸ್ಕಿಲ್ ಇದೆಯಾ. ಸೊ ಅದನ್ನ ನೀವು ಅನಲೈಸ್ ಮಾಡ್ಕೊಂಡ್ರೆ ನೀವು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇನ್ನಷ್ಟು ಆ ಸ್ಕಿಲ್ ಎನ್ಹಾನ್ಸ್ ಮಾಡ್ಕೊಳಕ್ಕೆ ನಿಮಗೆ ಏನ್ ಬೇಕು, ನೆಕ್ಸ್ಟ್ ಏನ್ ಮಾಡಬಹುದು, ಅದ್ರ ಬಗ್ಗೆ ನೀವು ಥಿಂಕ್ ಮಾಡಬಹುದು. ಸೊ ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ಬೇಕಾಗತ್ತೆ. ಸೊ ಈಗ ಥರ್ಡ್ ಪಾಯಿಂಟ್ ಬಂದ್ರೆ, ಈಗ ಐ ಟಿ ನಲ್ಲಿ ಬೇರೆ ಸೆಕ್ಟರ್ಸ್ ಇದೆ, ಎಕ್ಸ್ಪ್ಲೋರ್ ಮಾಡ್ಬೇಕು, ಅದನ್ನ ಫೈಂಡ್ ಮಾಡ್ಬೇಕು, ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ. ಸೊ ಅದನ್ನ ನೀವು ಚೂಸ್ ಮಾಡಬಹುದು. ಇಫ್ ಎಕ್ಸಾಂಪಲ್ ಸೈಬರ್ ಸೆಕ್ಯೂರಿಟಿ ಇದೆ, ಡೇಟಾ ಅನಾಲಿಸಿಸ್ ಇದೆ, ಡೇಟಾ ಸೈನ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ತುಂಬಾ ಅಡ್ವಾನ್ಸ್ ಟಾಪಿಕ್ಸ್ ಇವೆಲ್ಲ, ಮಷಿನ್ ಲರ್ನಿಂಗ್ ಈ ತರದ್ದಿದೆ. ಅಂಡ್ ವೆಬ್ ಡೆವಲಪ್ಮೆಂಟ್ ಇದೆ, ವೆಬ್ ಡಿಸೈನ್ ಇದೆ, ಅಂಡ್ ಯು ಐ ಯು ಎಕ್ಸ್ ಡಿಸೈನರ್, ಈ ತರದ್ದೆಲ್ಲ ವೇರಿಯಸ್ ಏನೋ ಸ್ಪೆಷಲೈಸೇಷನ್ ಇದೆ ಐ ಟಿ ನಲ್ಲಿ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಬೇಸ್ಡ್ ಆನ್ ಯುವರ್ ಅರ್ಲಿ ಎಕ್ಸ್ಪೀರಿಯನ್ಸ್ ಅಂಡ್ ನಿಮ್ಗೆ ಇರೋ ಒಂದು ಎಬಿಲಿಟಿ ಮೇಲೆ. ಸೊ ನೀವು ಅದನ್ನ ಫೋಕಸ್ ಮಾಡಿ, ಅದಕ್ಕೆ ಏನ್ ಬೇಕು, ಸೊ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಓಕೆ, ಪೊಟೆನ್ಶಿಯಲ್ ಎಂಪ್ಲಾಯರ್ಸ್ ಗೆ ಏನ್ ಬೇಕು, ವಾಟ್ ದೇ ಎಕ್ಸ್ಪೆಕ್ಟ್ ಫ್ರಮ್ ಯು. ಈಗ ಐ ಟಿ ನಾನ್ ಐ ಟಿ ಇಂದ ಐ ಟಿ ಬರ್ಬೇಕಂದ್ರೆ ಆ ಒಂದು ಜಾಬ್ಗೆ ನಿಮ್ಗೆ ಏನ್ ಸ್ಕಿಲ್ಸ್ ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ತುಂಬಾ ವೇರಿಯಸ್ ಸ್ಪೆಷಲೈಸೇಷನ್ ಇದೆ ಐ ಟಿ ನಲ್ಲಿ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ನಿಮ್ಗೆ ಓಕೆ ದಿಸ್ ಇಸ್ ಫೈನ್, ಐ ಕ್ಯಾನ್ ಗೋ ವಿತ್ ಇಟ್ ಅಂತ ಅನ್ಸುತ್ತಲ್ಲ. ಸೊ ಅದರ ಮೇಲೆ ಸ್ಪೆಷಲೈಸ್ಡ್ ಕೋರ್ಸಸ್ ಇದೆ, ಆನ್ಲೈನ್ ಕೋರ್ಸ್ ಇದೆ, ಬೂಟ್ ಕ್ಯಾಂಪ್ ಇರುತ್ತೆ, ಆಫ್ಲೈನ್ ಕೋರ್ಸಸ್ ಇರುತ್ತೆ. ಆಬ್ವಿಯಸ್ಲಿ ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಕರಿಯರ್ ರಿಡಿಫೈನ್ ಇಂದ ಟಾಪ್ ಲೀಡರ್ಸ್ ಇಂದ ನಾವು ಇನ್ಸೈಟ್ಸ್ ತಗೊಂಡು ನಮ್ಮ ಒಂದು ಕ್ಯಾಂಡಿಡೇಟ್ಸ್ ಗೆ ನಾವು ತುಂಬಾ ಸಪೋರ್ಟ್ ಮಾಡಿದೀವಿ ಅಂಡ್ ತುಂಬಾ ಜನಕ್ಕೆ ಆಲ್ರೆಡಿ ನಾವು ಪ್ಲೇಸ್ ಕೂಡ ಮಾಡಿದೀವಿ. ತುಂಬಾ ಜನ MNC ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರ ಒಂದು ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ನಾವು ಆದಷ್ಟು ಬೇಗ ಹಂಚ್ಕೋತೀವಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಫೋರ್ತ್ ಪಾಯಿಂಟ್ ಹೇಳ್ಬೇಕಂದ್ರೆ, ಯು ಹ್ಯಾವ್ ಟು ಬಿಲ್ಡ್ ಅ ಸ್ಟ್ರಾಂಗ್ ಫೌಂಡೇಶನ್ ಇನ್ ಟೆಕ್ನಾಲಜೀಸ್. ಓಕೆ, ಇಫ್ ಎಕ್ಸಾಂಪಲ್ ನೀವು ವೆಬ್ ಡೆವಲಪ್ಮೆಂಟ್ ಕಲ್ತ್ರಿ, ಇಫ್ ಯು ವಾಂಟ್ ಟು ಬಿ ವೆಬ್ ಡೆವಲಪರ್, ಸೊ ಬೇಸಿಕ್ ಫಂಡಮೆಂಟಲ್ಸ್ ಏನು ಗೊತ್ತಿರಬೇಕು ನಿಮ್ ನಾಲೆಜ್ ಅಂದ್ರೆ, ಆಪರೇಟಿಂಗ್ ಸಿಸ್ಟಮ್ಸ್ ಬಗ್ಗೆ ಗೊತ್ತಿರಬೇಕು, ಅಂಡ್ ಡೇಟಾಬೇಸ್ ಬಗ್ಗೆ ಗೊತ್ತಿರಬೇಕು, ನೆಟ್ವರ್ಕಿಂಗ್ ಬಗ್ಗೆ ಗೊತ್ತಿರಬೇಕು, ಅಂಡ್ ಏನಿದೆ ಎಂಟೈರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಹೇಗೆ ವರ್ಕ್ ಆಗುತ್ತೆ, ಸೊ ಅದು ನಾಲೆಜ್ ಇರಲೇಬೇಕು ನಿಮಗೆ. ದಟ್ ಇಸ್ ಅ ವೆರಿ ಬೇಸಿಕ್. ಸೊ
ಬೇಸಿಕ್ಸ್ ಬಗ್ಗೆ ನೀವು ಟು ಬಿ ವೆರಿ ಸ್ಟ್ರಾಂಗ್. ಅವಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಕೂಡ ಎಂತ ಸ್ಟ್ರಾಂಗ್ 10 years 20 years ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಬೇಸಿಕ್ ಇಂದಾನೆ ಹೋಗೋದು. ಯಾವುದೇ ಒಂದು ಬಿಗ್ ಪ್ರಾಜೆಕ್ಟ್ ಕೂಡ ಫಸ್ಟ್ ಸ್ಟೆಪ್ ಇಂದಾನೆ ಸ್ಟಾರ್ಟ್ ಆಗೋದು. ಸೊ ಟು ಬಿ ವೆರಿ ಸ್ಟ್ರಾಂಗ್ ಇನ್ ಬೇಸಿಕ್ಸ್, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ ಬ್ರೋ, ನಾನು ಇಷ್ಟೆಲ್ಲ ಕಲಿತೆ. ನೀವು ಹೇಳಿದ್ರಿ ಏನು ಸ್ಕಿಲ್ ಅನಲೈಸ್ ಮಾಡಿ, ಕೋರ್ಸ್ ಮಾಡಿ, ಸರ್ಟಿಫಿಕೇಶನ್ ತಗೊಳ್ಳಿ ಅಂಡ್ ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಕ್ವಶನ್ಸ್ ಬರುತ್ತೆ. ಸೊ ನಾನು ಹೇಗೆ ಸರ್ಚ್ ಮಾಡಬೇಕು, ನಾನ್ ಐ ಟಿ ಇಂದ ಐ ಟಿ ಹೇಗೆ ಸ್ವಿಚ್ ಆಗಬೇಕು, ನನ್ಗೇನು ಗೊತ್ತಿಲ್ಲ. ಸೊ ಅದು ಗೊತ್ತಾಗ್ಬೇಕಂದ್ರೆ ಹೇಗೆ ನೀವು ಆ ಒಂದು ನೆಟ್ವರ್ಕ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋಬೇಕು. ಇದಾರೆ ಐ ಟಿ ಪ್ರೊಫೆಷನಲ್ ಈಗ ಯಾರಿದ್ದಾರೆ ಅವ್ರ ಜೊತೆ ಕನೆಕ್ಟ್ ಆಗಿ, ಇವೆಂಟ್ಸ್ ರಿಲೇಟೆಡ್ ಇವೆಂಟ್ಸ್ ಏನಾದ್ರು ಇದ್ರೆ ಅಟೆಂಡ್ ಆಗಿ ಸರ್ಚ್ ಮಾಡಿ. ಅಂಡ್ ಅದ್ರ ಜೊತೆಗೆ ಈ ತರ ಏನಾದ್ರು ಕೋರ್ಸಸ್ ನಡೀತಿದ್ರೆ, ಬೂಟ್ ಕ್ಯಾಂಪ್ ನಡೀತಾ ಇದ್ರೆ ಅದನ್ನ ಜಾಯ್ನ್ ಆಗಿ. ಮತ್ತೆ ಈ ಒಂದು ಟೆಕ್ನಿಕಲ್ ಫೋರಮ್ ಇರುತ್ತೆ, ಗ್ರೂಪ್ಸ್ ಇರುತ್ತೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ. ಈ ತರ ನಡೀತಿದೆ ಕರೆಂಟ್ ಮಾರ್ಕೆಟ್ ಅಲ್ಲಿ ಯಾವ್ದು ನಡೀತಿದೆ. ಸೊ ಕರೆಂಟ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಒಂದು ನೆಟ್ವರ್ಕ್ ಬಿಲ್ಡ್ ಆದ್ಮೇಲೆ ನಿಮ್ಗೆ ಪೊಟೆನ್ಶಿಯಲ್ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ, ಗೊತ್ತಾಗುತ್ತೆ. ಸೊ ಈ ತರ ದಿಸ್ ಇಸ್ ಅ ಪ್ರೋಸೆಸ್. ಆಕ್ಚುಲಿ ಯು ಹ್ಯಾವ್ ಟು ಫಾಲೋ ದಿಸ್. ಸೊ ನಾನು ಆಲ್ರೆಡಿ ಏನೋ ವರ್ಕ್ ಮಾಡ್ತಿದ್ದೀನಿ ನಾನ್ ಐ ಟಿ ಫೀಲ್ಡ್ ಅಲ್ಲಿ, ಸೀನಿಯರ್ ಲೆವೆಲ್ ಅಲ್ಲಿ, ಅಥವಾ ಏನೋ ಒಂದು ಇಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ರೆ, ಈಗ ಐ ಟಿ ಸ್ವಿಚ್ ಮಾಡ್ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಸೀನಿಯರ್ ಲೆವೆಲ್ ಅಲ್ಲಿ ಸ್ವಿಚ್ ಮಾಡಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಸೊ ಅದಕ್ಕೆ ಯು ಹ್ಯಾವ್ ಟು ಸ್ಟಾರ್ಟ್ ಅಟ್ ಎಂಟ್ರಿ ಲೆವೆಲ್ ಅಲ್ಲಿ. ನಿಮ್ಗೆ ಫಸ್ಟ್ ಏನು ಐ ಟಿ ಇಂಡಸ್ಟ್ರಿನಲ್ಲಿ ಕಾಲಿಡ್ಬೇಕು. ಸೊ ಒನ್ಸ್ ನೀವು ಸ್ಟಾರ್ಟ್ ಯುವರ್ ಜರ್ನಿ, ಸೊ ಲೇಟರ್ ನಿಮ್ಗೆ ಅದು ಗೊತ್ತಾಗುತ್ತೆ ನೀವು ಯಾವ ಒಂದು ಲೆವೆಲ್ ಅಲ್ಲಿ ರೀಚ್ ಆಗಬೇಕು, ಅದನ್ನು ಪ್ಲಾನ್ ಮಾಡ್ಕೋಬಹುದು. ಸೊ ಎಂಟ್ರಿ ಲೆವೆಲ್ ಅಲ್ಲಿ ನೀವು ಜಾಯ್ನ್ ಆಗಿ ಅನುಭವನ ಪಡ್ಕೋರಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಇಂದ ನಿಮ್ಮ ಒಂದು ಫ್ಯೂಚರ್ ಕರಿಯರ್ ಪಾತ್ ಅನ್ನ ಡೆವಲಪ್ ಮಾಡಬಹುದು. ಸೊ ಫಸ್ಟ್ ಈಸ್ ಎಂಟ್ರಿ ಆಗೋದಷ್ಟೇ. ಸೊ ಅದಾದ್ಮೇಲೆ ನಿಮ್ಗೆ ಅವಕಾಶಗಳು ತಾನೇ ಗೊತ್ತಾಗುತ್ತೆ. ಕಾರ್ಪೊರೇಟ್ ವರ್ಲ್ಡ್ ಹೇಗಿರುತ್ತೆ ಅನ್ನೋದು ನಿಮ್ಗೆ ಒಂದು ಲೆವೆಲ್ಗೆ, ಒಂದು ಹಂತಕ್ಕೆ ಅರ್ಥ ಆಗೋ ತನಕ ಅಷ್ಟೇ. ಅದಾದ್ಮೇಲೆ ನಿಮ್ಮ ನೆಕ್ಸ್ಟ್ ಕರಿಯರ್ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಈ ಒಂದಿನ ಐ ಟಿ ನಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಂಟರ್ವ್ಯೂ ನಲ್ಲಿ ನಿಮ್ಮ ಒಂದು ಟಾಪ್ ಸ್ಕಿಲ್ಸ್ ಅನ್ನ ಹೈಲೈಟ್ ಮಾಡಬೇಕು. ಯಾಕಂದ್ರೆ ಯು ಹ್ಯಾವ್ ಟು ಬಿ ಡಿಫ್ರೆಂಟ್ ದೆನ್ ಎನಿ ಅದರ್ ಕ್ಯಾಂಡಿಡೇಟ್ಸ್. ಯು ಹ್ಯಾವ್ ಟು ಶೋ ದಟ್ ಆಕ್ಚುಲಿ. ಸೊ ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬೇಕಂತಂದ್ರೆ, ಈಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರುತ್ತೆ, ಅಥವಾ ನಿಮ್ದು ಏನೋ ಒಂದು ಡಿಫ್ರೆಂಟ್ ಥಾಟ್ ಪ್ರೊಸೆಸ್ ಇದೆ, ಅದು ನಿಮ್ಮ ಒಂದು ರೋಲ್ಗೆ ಹೆಲ್ಪ್ ಆಗುತ್ತೆ. ಹೌ ಡಿಫ್ರೆಂಟ್ ಯು ಆರ್ ಅನ್ನೋದನ್ನ ನೀವು ಇಂಟರ್ವ್ಯೂವರ್ಗೆ ಕನ್ವೆ ಮಾಡ್ಬೇಕಾಗತ್ತೆ. ಜೀವನ ಪೂರ್ತಿ ಕಲಿಕೆ. ಓಕೆ, ಐ ಟಿ ನಲ್ಲಿ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ, ಅಥವಾ ಡೆವಲಪರ್ ಅಥವಾ ಡೇಟಾ ಸೈನ್ಸ್ ರೋಲ್ ಅಲ್ಲಿ ವರ್ಕ್ ಮಾಡ್ತೀನಿ ಅಂತ ಅಂದ್ರೆ, ಎವ್ರಿ ಡೇ ಹೊಸ ಹೊಸ ಟಾಸ್ಕ್ ಬರುತ್ತೆ, ಹೊಸ ಹೊಸ ಚಾಲೆಂಜಸ್ ಬರುತ್ತೆ. ಸೊ ಪ್ರತಿಯೊಂದನ್ನ ಮತ್ತೆ ಡಾಕ್ಯುಮೆಂಟೇಶನ್ ಹೋಗಿ ಚೆಕ್ ಮಾಡಬೇಕು ಏನಿದೆ. ಬಿಕಾಸ್ ನೀವು ಟಾಪ್ ಅಲ್ಲಿ ಇರಬೇಕು, ಅಥವಾ ಫ್ಯೂಚರ್ ಕರಿಯರ್ ಅನ್ನ ಚೆನ್ನಾಗಿ ನೀವು ಡೆವಲಪ್ ಮಾಡ್ಬೇಕಂದ್ರೆ ಕರೆಂಟ್ ಟ್ರೆಂಡ್ಸ್ ಏನಿದೆ, ಟೆಕ್ನಾಲಜೀಸ್ ಏನೇನು ಅಪ್ಡೇಟ್ ಆಗ್ತಾ ಇದಾವೆ, ಸೊ ಅದ್ರ ತಕ್ಕಂಗೆ ನೀವು ಕೂಡ ಅಪ್ಡೇಟ್ ಆಗಬೇಕು. ಸೊ ಈ ಒಂದು ವಿಚಾರದಲ್ಲಿ ನೀವು ಕಲಿತಾನೆ ಇರಬೇಕಾಗುತ್ತೆ, ವಿಷಯಗಳನ್ನ ತಿಳ್ಕೊತಾ ಇರಬೇಕು. ಪಾಯಿಂಟ್ಸ್ ಅನ್ನ ನೀವು ಫೋಕಸ್ ಮಾಡಿ ಡೆಫಿನೆಟ್ಲಿ ನಾನ್ ಐ ಟಿ ಇಂದ ಐ ಟಿಗೆ ನೀವು ಸ್ವಿಚ್ ಆಗ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಇದರಲ್ಲಿ ನೀವು ನಮಗೆ ಇಲ್ಲಿ ಮೆನ್ಷನ್ ಮಾಡಿರೋ ವಾಟ್ಸ್ಆಪ್ ನಂಬರ್ ಇದೆಯಲ್ಲ, ಇಲ್ಲಿ ನೀವು ನನಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬೋದು. ಅಂಡ್ ಲಿಂಕ್ಡ್ಇನ್ ಅಲ್ಲೂ ಕೂಡ ನೀವು ಸಿದ್ದು ಮಠಪತಿ ಅಂತ ಸರ್ಚ್ ಮಾಡಿ ನನ್ನ ಕನೆಕ್ಟ್ ಆಗ್ಬೋದು. ಆದಷ್ಟು ನಾನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಬಾಯ್.